ಈ ಕೆಮಿಕಲ್ಸ್ ನಿಂದ ಆಗುವ ನಷ್ಟದ ಬಗ್ಗೆ, ಅದರಿಂದ ಹೊರಬರುವ ಜಾಗೃತೆಯ ವಿಷಯದ ಬಗ್ಗೆ ನಾವು ಈ ವಿಡಿಯೋ ದ್ವಾರ ತಿಳಿದುಕೊಳ್ಳಬಹುದು. ಮರಕ್ಕೆ ಆಗುವ ಕಾಯಿ ಹಣ್ಣಿಗೆ ಬದಲಾಗುವುದಕ್ಕೆ ಪ್ರಕೃತಿ ಕೆಲವು ಸಹಜ ನಿಯಮಗಳನ್ನು ಮಾಡಿದೆ. ಈ ಪ್ರಕ್ರಿಯೆಗೋಸ್ಕರ ಮರದಿಂದ ಇಥಿಲೀನ್ ಅನ್ನೋ ಒಂದು ಗ್ರೌತ್ ಹಾರ್ಮೋನ್ ತಯಾರು ಮಾಡುತ್ತದೆ. ಈ ಗ್ರೌತ್ ಹಾರ್ಮೋನ್ ಸಹಾಯದಿಂದ ಸಹಜವಾಗಿ ಪಕ್ವ ಆಗುವ ಯಾವುದೇ ಹಣ್ಣು ಆರೋಗ್ಯದಿಂದ ಇರುತ್ತದೆ. ಈ ಪ್ರಕೃತಿಯ ನಿಯಮದೊಳಗೆ ಸಹಜವಾಗಿ ನಡೆಯುವ ಈ ಪದ್ಧತಿ ಇದ್ರೆ ಪರವಾಗಿಲ್ಲ. ಆದರೆ ಮಾರ್ಕೆಟ್ ಒಳಗಡೆ ಕಾಂಪಿಟೇಷನ್ ದೃಷ್ಟಿಯಿಂದ ಹಣ್ಣನ್ನು ಬೇಗವಾಗಿ ಮಾಗುವುದು ಮಾಡುತ್ತಿದ್ದಾರೆ. ಕ್ಯಾಲ್ಸಿಯಂ ಕಾರ್ಬೈಡ್ ಅನ್ನೋ ಕೆಮಿಕಲ್ ಅನ್ನು ಉಪಯೋಗ ಮಾಡಿ ಕಾಯಿಯನ್ನು ಕೃತಕವಾಗಿ ಮಾಗುವಂತೆ ಮಾಡುತ್ತಿದ್ದಾರೆ ಈಗಿನ ದಿನದಲ್ಲಿ. ಕ್ಯಾಲ್ಸಿಯಂ ಕಾರ್ಬೈಡ್ ದಿಂದ ರಿಯಾಕ್ಟ್ ಆಗಿ ಅಸಿಟಿಲಿನ್ ಗ್ಯಾಸ್ ಅನ್ನು ಹೊರಬಿಡುತ್ತದೆ. ಈ ಗ್ಯಾಸ್ ಕೂಡ ಗಿಡಗಳು ತಯಾರು ಮಾಡುವ ಇಥಿಲೀನ್ ತರಾನೇ ಕೆಲಸ ಮಾಡುತ್ತದೆ. ಫಲಿತವಾಗಿ ಹಣ್ಣು ಮಾಗುವಂತೆ ಆಗುವ ಪ್ರೊಸೆಸ್ ಇನ್ನೂ ಹೆಚ್ಚಾಗಿ ಆಗುತ್ತದೆ ಅನ್ನೋ ಮಾತು.